ಇಲ್ಲಿ ಬಾಣಲಿಲಿ ಸ್ವಲ್ಪ ದೊಡ್ಡ ಸೌಟು ತುಂಬ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು ಈ ಗೊಜ್ಜಿಗೆ. ಇದು ನಾಲ್ಗೆಗೆ ತುಂಬ ರುಚಿಯ ಅನ್ನ. ಯಾವಾಗಲಾದ್ರೂ ನಿಮಗೆ ಬೇಜಾರಾದಾಗ ಮನೇಲಿ ಏನು ತರಕಾರಿ ಇಲ್ಲದೆ ಇದ್ದಾಗ ಹಬ್ಬ ಹರಿದಿನಗಳಲ್ಲಿ ಈ ಗೊಜ್ಜು ಮಾಡ್ಕೊಬಿಟ್ಟು ಅನ್ನ ಕಲಿಸ್ಕೋಬೋದು. ಇಲ್ಲಿ ಹುಣಸೆ ಹುಳಿ ತೊಗೊಂಡಿದ್ದೀನಿ, ಇಂಗು, ಉಪ್ಪು. ನಾವು ಸಾಂಬಾರು ಪೌಡ್ರು ಎಷ್ಟು ಬೇಕು ನಮಗೆ ಅಷ್ಟು ತಗೋಬೇಕು. ಒಗ್ಗರಣೆಗೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಮೆಂತ್ಯ ತೊಗೊಂಡಿದ್ದೀನಿ. ಕಡಲೆಕಾಯಿ ಬೀಜ ನಮ್ಮ ಇಷ್ಟದ ಪ್ರಕಾರ ತಗೋಬೋದು. ಈರುಳ್ಳಿ, ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ತಗೋಬೇಕು. ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ. ಇವಾಗ ಮಾಡೋಕ್ಕೆ ಶುರು ಮಾಡೋಣ. ಇವಾಗ ಎಣ್ಣೆ ಕಾದಿದೆ. ಮೊದಲು ಕಡಲೆಕಾಯಿ ಬೀಜ ಹಾಕ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಕರಿಸ್ಕೋಬೇಕು ಎಣ್ಣೆಲಿ. ನಮ್ಮ ಇಷ್ಟದ ಪ್ರಕಾರ ಹಾಕ್ಕೋಬೋದು. ಇದು ಸ್ವಲ್ಪ ರೋಸ್ಟ್ ಆಗಲಿ. ನೋಡಿ, ಇಷ್ಟು ಫ್ರೈ ಆದಮೇಲೆ ಬೆಳ್ಳುಳ್ಳಿ, ಕರಿಬೇವು ಮತ್ತು ಒಣಮೆಣಸಿನ್ಕಾಯಿ ಮುರಿದಿದ್ದೀನಿ, ಬೆಳ್ಳುಳ್ಳಿ ಚೆಚ್ಚಿ ಹಾಕಿದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಈ ಗೊಜ್ಜಿಗೆ ಈ ಬೆಳ್ಳುಳ್ಳಿನೇ ಮೇಯ್ನ್. ಇದಕ್ಕೆ ಈ ಅನ್ನಕ್ಕೆ ಬೆಳ್ಳುಳ್ಳಿ ಚೆನ್ನಾಗಿ ಬಾಡಿಸ್ಕೊಬಿಟ್ರೆ ಗೊಜ್ಜೊಳಗೆ ತುಂಬ ಚೆನ್ನಾಗಿರುತ್ತದೆ ಅನ್ನ ಕಲಿಸುವಾಗ. ಇದು ಚೆನ್ನಾಗಿ ಫ್ರೈ ಆಗಲಿ. ಇವಾಗ ಒಗ್ಗರಣೆ ಸಾಮಾನು ಹಾಕೋಣ. ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಮೆಂತ್ಯ. ಸ್ವಲ್ಪ ಹಿಂಗೆ ಹಾಕೋಣ. ಇದ್ರ ಜೊತೆ ಚೆನ್ನಾಗಿ ಫ್ರೈ ಆಗಲಿ. ಇವಾಗ ಒಂದು ದಪ್ಪ ಈರುಳ್ಳಿ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಉದ್ದುದಕ್ಕೆ, ಅದನ್ನು ಹಾಕೋಣ. ಈರುಳ್ಳಿ ಬೇಗ ಬೇಯಬೇಕು ಅಂದರೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಡೋಣ. ಇವಾಗ ಒಂದು ನಿಂಬೆಹಣ್ಣು ಗಾತ್ರ ಹುಣಸೆಹಣ್ಣು ಹಾಕೋತಾ ಇದ್ದೀನಿ. ಬೇಕಿದ್ದವರು ಬೆಲ್ಲ ಹಾಕೋಬೋದು ಸ್ವಲ್ಪ. ನನಗೆ ಬೆಲ್ಲ ಹಾಕಿದ್ರೆ ಅನ್ನ ಸ್ವೀಟ್ ಆಗಿಬಿಡುತ್ತೆ, ಅದಕ್ಕೆ ನಾನು ಬೆಲ್ಲ ಹಾಕ್ತಾಯಿಲ್ಲ. ಬೇಕಿದ್ದರೆ ಹಾಕೋಬೋದು ನೀವು. ಈ ಹುಳಿ ಚೆನ್ನಾಗಿ ಕುದಿ ಬರಲಿ ಸ್ವಲ್ಪ. ಹುಳಿ ಇಷ್ಟು ಚೆನ್ನಾಗಿ ಕುದಿ ಬಂದಮೇಲೆ ಸಾಂಬಾರು ಪೌಡ್ರು ಇದಕ್ಕೆ ತಕ್ಕಷ್ಟು ಹಾಕಬೇಕು. ನಾನು ದೊಡ್ಡ ಸ್ಪೂನಲ್ಲಿ 1 ಸ್ಪೂನ್ ಹಾಕ್ತಾಯಿದ್ದೀನಿ. ಒಮ್ಮೆ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ಮನೇಲಿ. ನಾವು ಪುಳಿಯೋಗರೆನೋ ಅಂತ ತಿಂತೀವಿ ತಂದು, ಅದಕ್ಕಿಂತ ಚೆನ್ನಾಗಿರ್ತದೆ ಇದು ಗೊಜ್ಜು. ಈ ಗೊಜ್ಜು ಮಾಡಿ ಇಟ್ಕೊಂಡ್ರೆ ಫ್ರಿಜ್ಜಲ್ಲಿ 8 ದಿನದವರೆಗೂ ತಿನ್ಬೋದು, ಅನ್ನಕ್ಕೆ ಕಲಿಸ್ಕೊಂಡು. ನೋಡಿ, ನಾನು ತೊಗೊಂಡಿರೋಷ್ಟು ಸಾಂಬಾರು ಪೌಡ್ರು ಕರೆಕ್ಟಾಗಿದೆ. ಇನ್ನು ಸ್ವಲ್ಪ ಹೊತ್ತು ಕುದಿಸ್ಬಿಟ್ಟು ಆಫ್ ಮಾಡಿಬಿಡ್ತೀನಿ ಸ್ಟವ್ನ. ನೋಡಿ, ಇಷ್ಟು ಕುದ್ರೆ ಸಾಕು. ಡ್ರೈ ಆಗಿದೆ ಎಲ್ಲ ಹುಣಸೆ ಹುಳಿ. ಇವಾಗ ಸ್ಟವ್ ಆಫ್ ಮಾಡಿಬಿಡೋಣ. ಇದು ಅನ್ನಕ್ಕೆ ಕಲಸೋಕ್ಕೆ ರೆಡಿಯಾಗಿದೆ. ಇವಾಗ ಅನ್ನ ಮಾಡಿಕೊಂಡು ಕಲಸೋದಲ್ಲದೆ ಬಾಕಿ. ಇಲ್ಲಿ ಅನ್ನ ಮಾಡ್ಕೊಂಡಿದ್ದೀನಿ. ಈ ಹುಳಿ ಖಾರ ಮಾಡಿರೋದು ಪಾತ್ರೆಗೇ ನಮಗೆ ಎಷ್ಟು ಬೇಕೋ ಅಷ್ಟು ಕಲಿಸ್ಕೊಳ್ತೀನಿ. ಅನ್ನ ಹಾಕ್ಕೊಂಡು ಆರಿಸ್ಬಿಟ್ಟು ಆಮೇಲೆ ಕಲಿಸ್ಕೊತೀನಿ ಹುಳಿ ಖಾರ. ನೋಡಿ, ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ, ಹುಳಿ ಅನ್ನೋದು ಗೊಜ್ಜು ಹಾಕ್ಕೊಂಡಿದ್ದೀನಿ. ಇವಾಗ ಅನ್ನ ಕಲಸೋಣ. ಸ್ಟವ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ. ಇವಾಗ ದ್ರಾಕ್ಷಿ ಗೋಡಂಬಿ ಕರೆದುಕೊಳ್ಳೋಕ್ಕೆ, ಬೆಲ್ಲದ ಸಜ್ಜಿಗೆ ಮಾಡೋಣ ಅಂತ. ಇವಾಗ ದ್ರಾಕ್ಷಿ ಗೋಡಂಬಿ ಹಾಕ್ತಾಯಿದ್ದೀನಿ.
ಇದು ಸ್ವಲ್ಪ ತುಪ್ಪದಲ್ಲಿ ಫ್ರೈ ಆಗಲಿ. ಒಂದು ಲೋಟ ಚಿರೋಟಿ ರವೆ ಹಾಕ್ಕೊಳ್ತಾ ಇದ್ದೀನಿ. ಇದರೊಳಗಡೆ ಇದೆಲ್ಲ ಸ್ವಲ್ಪ ದ್ರಾಕ್ಷಿ ಎಲ್ಲ ದಪ್ಪ ಆದಮೇಲೆ ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಹಾಕ್ಕೊಂಡಿದ್ದೆ. ಅದೆಲ್ಲ ಸ್ವಲ್ಪ ದಪ್ಪ ಆದಮೇಲೆ ಚಿರೋಟಿ ರವೆ 1 ಲೋಟ ಹಾಕ್ಕೊಳ್ತಾ ಇದ್ದೀನಿ. ಈ ಲೋಟದಲ್ಲಿ 1 ಲೋಟ ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ. ಇದೇ ಲೋಟದಲ್ಲಿ 3 ಲೋಟ ನೀರು ತಗೋಬೇಕು, 1 ಲೋಟ ಬೆಲ್ಲ ತಗೋಬೇಕು. ಈಗ ಸೀಸಬಾರ್ದು, ಸ್ವಲ್ಪ ಘಮ ಬರೋ ತನಕ ಫ್ರೈ ಮಾಡ್ಕೋಬೇಕು. ನೋಡಿ, ಇಷ್ಟ ಆದರೆ ಸಾಕು. ಇವಾಗ ತೆಗೆದುಬಿಡ್ತೀನಿ. ನಾವು ಯಾವುದ್ರಲ್ಲಿ ರವೆ ತೊಗೊಂಡಿದ್ದೋ ಅದೇ ಲೋಟದಲ್ಲಿ 3 ಲೋಟ ನೀರು ತೊಗೊಂಡಿದ್ದೀನಿ. ಇವಾಗ 1 ಲೋಟ ಬೆಲ್ಲ ತೊಗೊಳ್ತೀನಿ. 3 ಲೋಟ ನೀರು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಇದೇ ಲೋಟ ತುಂಬ 1 ಲೋಟ ಬೆಲ್ಲ ತೊಗೊಳ್ತೀನಿ. ನೋಡಿ, ಈ ಥರ ನೀರು ಚೆನ್ನಾಗಿ ಕುದಿಸ್ಕೋಬೇಕು. ಕುದಿಸ್ಕೊಂಡ್ಮೇಲೆ ಹಾಕಬೇಕು ರವೆಗೆ. ಇವಾಗ ಹುರ್ಕೊಂಡಿರೋ ರವೆ ಒಳಗೆ ಹಾಕೋಣ. ಗಂಟಾಗಬೇಕು, ಹೀಗೆ ತಿರುಗ್ತಾ ಇರಬೇಕು. ಇದಕ್ಕೆ ಸ್ವಲ್ಪ ಯಾವುದೇ ಸ್ವೀಟ್ ಮಾಡಿದ್ರು ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಚಿಟಿಕೆ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ. ಇದು ರವೆ ಬೆಂದ ಮೇಲೆ ಬೆಲ್ಲ ಹಾಕೋಣ ಲಾಸ್ಟಲ್ಲಿ. ನೋಡಿ, ಇಷ್ಟು ರವೆ ಎಲ್ಲ ಬೆಂದಿದೆ. ಇವಾಗ ಬೆಲ್ಲ ಹಾಕಿ ಒಂದು ಸ್ವಲ್ಪ ಹೊತ್ತು ಸಿಮ್ಮಲ್ಲಿ ಇಟ್ಬಿಡೋಣ. 1 ಲೋಟ ಬೆಲ್ಲ ಹಾಕ್ತಾಯಿದ್ದೀನಿ. ನಾವು ಎಷ್ಟು ರವೆ ತೊಗೊಂಡಿದ್ದೆ ಅಷ್ಟೇ ಬೆಲ್ಲ. 1 ಲೋಟ ರವೆಗೆ 1 ಲೋಟ ಬೆಲ್ಲ. ಇದನ್ನೆಲ್ಲ ಮಿಕ್ಸ್ ಮಾಡಿ ಬೆಲ್ಲ ಎಲ್ಲ ಕರಗೋ ತನಕ ಸಿಮ್ ಮಾಡಿ ಇಟ್ಬಿಡೋಣ, ಮುಚ್ಚಿಬಿಟ್ಟು ಒಂದು ಪ್ಲೇಟ್ನ. ಯಾವುದೇ ಕಲರ್ ಹಾಕಲ್ಲ ಬೆಲ್ಲದ ಸಜ್ಜಿಗೆಗೆ. ಇದು ಕೇಸರಿ ಭಾತ್ಗಿಂತಲೂ ಚೆನ್ನಾಗುತ್ತೆ. ಒಮ್ಮೆ ಮಾಡ್ಕೊಂಡು ನೋಡಿ. ಎಲ್ಲ ಮಿಕ್ಸ್ ಮಾಡಾದ್ಮೇಲೆ ಸಿಮ್ಗೆ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಬಿಡೋಣ, ಬೆಲ್ಲ ಎಲ್ಲ ಕರಗ್ಕೊಳ್ಳಿ. ನೋಡಿ, ಇಷ್ಟಾದರೆ ಸಾಕು. ನೀವು ದೇವರೆಡೆಗೂ ಮಾಡ್ಕೋಬೋದು, ಒಮ್ಮೆ ತಿನ್ನೋಕ್ಕೂ ಉಪ್ಪಿಟ್ಟು ಜೊತೆ ತಿನ್ನೋಕ್ಕೂ ಮಾಡ್ಕೋಬೋದು. ಇವಾಗ ಸಜ್ಜಿಗೆ, ಬೆಲ್ಲದ ಸಜ್ಜಿಗೆ ರವೆದು ರೆಡಿಯಾಗಿದೆ. ಸ್ಟವ್ ಆಫ್ ಮಾಡಿಬಿಡ್ತೀನಿ. ನೋಡಿ, ಈ ರೀತಿ ಬೆಲ್ಲ ಸಜ್ಜಿಗೆ ಮಾಡಿಬಿಟ್ಟು ದೇವರಿಗೆ ಎಡೆ ಮಾಡ್ಕೋತೀನಿ. ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ. ದೇವರಿಗೆ ಮೊದಲು ಎಡೆ ಮಾಡಿಬಿಟ್ಟು ಆಮೇಲೆ ನಾವು ತಿಂಡಿ ಜೊತೆ ತಿಂತೀವಿ. ನೋಡಿ, ಹುಳಿಯನ್ನು ಬೆಲ್ಲದ ಸಜ್ಜಿಗೆ ಈ ರೀತಿ ಸರ್ವ್ ಮಾಡಿ ಕೊಡಿ ಊಟಕ್ಕೆ.